ಹಾಯ್ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಓಕೆ, ವಿಷಯ ಏನು ಅಂತ ಹೇಳಿದ್ರೆ, ಈಗ ಈ ಹಿಂದೆನೆ ಕೆ ಕಡೆಯಿಂದ ಅಧಿಕಾರಿಗಳು ಆಲ್ರೆಡಿ ಹೇಳಿದ್ರು. ಏನು ಅಂತ ಹೇಳಿದ್ರೆ, ಈಗ ಸೀಟ್ ಅಲಾಟ್ ಆದರೂ ಕೂಡ ಚಾಯ್ಸ್ ಎಂಟ್ರಿನ ಯಾವ ವಿದ್ಯಾರ್ಥಿಗಳು ಮಾಡಿರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ, ಅಂದ್ರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯಿತು. ಸೀಟ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಕೂಡ ಅಲಾಟ್ ಆಗಿದೆ. ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿರಬಹುದು, ನರ್ಸಿಂಗೋ, ಫಾರ್ಮಸಿನೋ, ಈ ರೀತಿ ಯಾವುದೋ ಒಂದು ಕೋರ್ಸ್ ಸೀಟ್ ಅಲಾಟ್ ಆಗಿದೆ. ಅದರ ನಂತರ ಯಾವ ವಿದ್ಯಾರ್ಥಿಗಳು ಈ ಚಾಯ್ಸ್ ಎಂಟ್ರಿಯನ್ನೇ ಮಾಡಲ್ಲ, ಹಾಗೆ ಬಿಟ್ಬಿಡ್ತಾರೆ, ಚಾಯ್ಸ್ ಎಂಟ್ರಿ ಮಾಡಲ್ಲ, ಅವರಿಗೆ ಹಿಂದಿನ ವರ್ಷದಲ್ಲಿ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡ್ತಿದ್ರು. ಬಟ್ ಈ ವರ್ಷ ಯಾರು ಚಾಯ್ಸ್ ಎಂಟ್ರಿ ಮಾಡಲ್ಲ ಅವರಿಗೆ ಮುಂದೆ ನೆಕ್ಸ್ಟ್ ರೌಂಡಿಗೆ ಕನ್ಸಿಡರ್ ಮಾಡಲ್ಲ, ಅವರಿಗೆ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ರು. ಓಕೆನಾ? ಸೊ ಈಗ ಸೀಟ್ ಅಲಾಟ್ ಆದ ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಮಾಡಿರ್ಲಿಲ್ವೋ ಅವರಿಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಮತ್ತೆ ಕೆಲವು ದಿನಗಳ ಅವಕಾಶ ಸಿಕ್ಕಿದೆ. ಓಕೆನಾ? ಸೊ ಇದುವರೆಗೆ ಯಾವ್ಯಾವ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿಯನ್ನ ಮಾಡಿರ್ಲಿಲ್ವೋ, ಅಂದ್ರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ಇಂಜಿನಿಯರಿಂಗ್, ನರ್ಸಿಂಗ್, ಫಾರ್ಮಸಿ, ಅಗ್ರಿಕಲ್ಚರ್, ವೆಟರ್ನರಿ, ಈ ರೀತಿ ಯಾವುದೋ ಒಂದು ಸೀಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಸೂಕ್ತವಾದ ಚಾಯ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡೋದಕ್ಕೆ ಆಗಸ್ಟ್ 14, ನಾಳೆನೆ ಆಗಸ್ಟ್ 14 ಮುಂಜಾನೆ 11 ಗಂಟೆವರೆಗೆ ಅವಕಾಶ ಇರುತ್ತೆ. ಸೊ ನೀವು ಇದುವರೆಗೆ ಚಾಯ್ಸ್ ಎಂಟ್ರಿ ಮಾಡದೇ ಇದ್ರೆ ಚಾಯ್ಸ್ ಎಂಟ್ರಿಯನ್ನ ಮಾಡಿ. ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರೆ ಅಂತಹ ವಿದ್ಯಾರ್ಥಿಗಳು ಈ ಕನ್ಫರ್ಮೇಷನ್ ಸ್ಲಿಪ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗಸ್ಟ್ 14 ಸಂಜೆ 4 ಗಂಟೆವರೆಗೆ ಅವಕಾಶ ಇರುತ್ತೆ. ನಂತರ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಅಡ್ಮಿಷನ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಆಗಸ್ಟ್ 15 ಸಂಜೆ 5 ಗಂಟೆವರೆಗೆ ಅವಕಾಶ ಕೊಟ್ಟಿದ್ದಾರೆ. ಇನ್ಫಾರ್ಮೇಷನ್ ಯಾವ್ಯಾವ ವಿದ್ಯಾರ್ಥಿಗಳ ಅವಶ್ಯಕತೆ ಇದೆಯೋ ಎಲ್ರಿಗೂ ಕೂಡ ಆದಷ್ಟು ಬೇಗ ತಲುಪಿಸ್ರಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.